ಯಲಹಂಕ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಲಾಭ ನಷ್ಟಗಳು, ಕಷ್ಟ ಸುಖಗಳನ್ನು ಮೆಲುಕು ಹಾಕುತ್ತಾ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರ ಅಭಿಪ್ರಾಯ ಸೇಕರಿಸುತ್ತಿದ್ದೇವೆ ಎಂದು ಯಲಹಂಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರವಿ ಅವರು ಹೇಳಿದ್ದಾರೆ. ಸದ್ಯದ ರಾಜಕೀಯ ಪರಿಸ್ಥಿತಿ ಮತ್ತು ಇತಿಹಾಸದಲ್ಲಿನ ಕಾಂಗ್ರೆಸ್ ಬಲಿಷ್ಠತೆಯನ್ನು ನೆನೆಯುತ್ತಾ ಮುಂದಿನ ಚುನಾವಣೆಯನ್ನು ಗೆಲ್ಲುವ ವಿಶ್ವಾಸದಲ್ಲಿದ್ದೇವೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸರ್, ನೀವು ನೋಡ್ತಾ ಇರ್ಬೋದು, ನಾವು ಏನು ನಮ್ಮ ಮೀಟಿಂಗ್ಸ್ಗಳು ತೊಗೊಳೋದು, ಜನಗಳ ಹತ್ರ ಹೋಗೋದು, ಈ ಗ್ಯಾರಂಟಿ ಯೋಜನೆ ಬಗ್ಗೆ ತಿಳಿಸ್ಕೊಡೋದು, ಇದ್ರ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದು ಬಿಟ್ಟು ನಾವು ಆಚೆ ಕಡೆ ಶೋಗಳು ಕೊಡ್ತಾರೆ ಏನು ಕೆಲಸ ಮಾಡ್ತಾ ಇಲ್ಲ. ನಾವಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಬೂತ್ ಲೆವೆಲಲ್ಲಿ ಏನು ಕೆಲಸ ಮಾಡಬೇಕು, ನೆಕ್ಸ್ಟ್ ಬರೋ ಎಲೆಕ್ಷನ್ ಏನು ನಾವು ಸಂಘಟನೆ ಮಾಡಬೇಕು, ಅದ್ರ ತಕ್ಕನಾಗೆ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ನೀವು ನೋಡಿದಂಗೆ 2.5 ವರ್ಷದಿಂದ ನಮ್ಮ ಸರ್ಕಾರ ಬಡವರ ಬಗ್ಗರಿಗೆ ಏನು ಅನುಕೂಲ ಮಾಡಬೇಕಾಗಿದೆ ಅದನ್ನ ಮಾಡ್ಕೊಂಡು ಬರ್ತಾ ಇದೆ. ಏನು ಗ್ಯಾರಂಟಿ ಯೋಜನೆ, ಇಲ್ಲಿ ನಾನು ಹೇಳೋದು ಒಂದು, 15,000 ಸಂಬಳಕ್ಕೆ ಹೋಗೋ ಒಬ್ಬ ಗಾರ್ಮೆಂಟ್ಸು ಯುವಕ ಅವನ ಹೆಂಡ್ತಿನ ಸಾಕಿ ಬಾಡಿಗೆ ಕಟ್ಟಿ ಅವನ ಮಗುನ ಓದಿಸಿ, ಒಂದು ಬೈಕ್ ಇದ್ರೆ ಅದಕ್ಕೆ EMI ಕಟ್ಟಿ ಅದಕ್ಕೆ ಪೆಟ್ರೋಲ್ ಹಾಕಿ ಮನೆ ಬಾಡಿಗೆ ಕಟ್ಟಿ ಜೀವನ ಮಾಡೋದು ಕಷ್ಟ ಐತೆ, ಆಯ್ತಾ? ಯಾರೋ ಅದಕ್ಕಿಂತ ಮೇಲ್ ವರ್ಗದವ್ರು ಇರ್ತಾರೆ. ಆ ಮೇಲ್ ವರ್ಗದವರು 1000 ಮಾತಾಡ್ಬೋದು, ಏನಂತ ಇದೇನಾಗುತ್ತೆ ಎತ್ತಾಗುತ್ತೆ, ಆದರೆ 1 ರೂಪಾಯಿ ಅವರು ಒಂದು ಬಸ್ಸಲ್ಲಿ ಉಳಿಸೋದಾಗ್ಲಿ, ಒಂದು ಕರೆಂಟಲ್ಲಿ ಉಳಿಸೋದಾಗ್ಲಿ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಜನಗಳ ಬಾಯಲ್ಲಿ ಬರ್ತಾ ಇರೋದೇನು, ಕಾಂಗ್ರೆಸ್ಸು ಸಹಾಯ ಮಾಡ್ತಾ ಇದೆ ಅಂತ. ಹಿಂದಿನ ಕಾಲದ ಲೆಕ್ಕಕ್ಕೆ ಹೋದ್ರೂ ಬ್ರಿಟಿಷ್ ನಮ್ಮ ದೇಶ ಬಿಟ್ಟು ಹೋದಾಗ ನಮ್ಮ ಭಾರತ ಏನಿತ್ತು, ಏನೂ ಇರಲಿಲ್ಲ. ಇವತ್ತು ಉಳೋನ್ ಭೂಮಿ ಮಾಡಿ ಸೈಟ್ಗಳು ಕೊಟ್ಟು, ಆಯ್ತಾ, ಪ್ರತಿಯೊಂದು ಏನಿವತ್ತು ಜನಗಳಿಗೆ ಹತ್ರವಾಗಿ ಸ್ಪಂದಿಸಿರೋ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಈಗ ತಮಿಳುನಾಡಲ್ಲಿ ಸಿಟಿ ಲಿಮಿಟ್ಸ್ ಮಾತ್ರ ಇದು ಕೊಡ್ತಾ ಇದ್ರು, ಒಂದು ಅಲ್ಲಿ ಅಕ್ಕಿ ಫ್ರೀ ಕೊಡ್ತಾ ಇದ್ರು. ಎಲ್ಲಿ? ತಮಿಳುನಾಡಲ್ಲಿ 2000 ಯಾವುದು ಇರಲಿಲ್ಲ. ಆದರೆ ನಮ್ಮ DK ಸಾಹೇಬರಾಗಲಿ ಸಿದ್ದರಾಮಯ್ಯ ಸಾಹೇಬರಾಗಲಿ ಇದನ್ನ ಶುರು ಮಾಡಿದ್ರು. ಈ ಶುರು ಮಾಡಿದಾಗ ಏನ್ ಮಾಡಿದ್ರು, BJP-ಯವರು ಬೊಬ್ಬೆ ಹೊಡೆದ್ರು. ಈಗಲೂ ಬೊಬ್ಬೆ ಹೊಡಿತವ್ರೆ, ಅದು ಬಿಡ್ರಿ. ಇದು ಇವರು ಕೇಂದ್ರಕ್ಕೆ ಸವಾಲಾಕಿ ಮಾತಾಡೋಷ್ಟು ಇವ್ರಿಗೆ ಯಾರಿಗೂ ಇದಿಲ್ಲ, ಆಯ್ತಾ? ಇವ್ರು ಏನ್ ಮಾಡ್ತಾವ್ರೆ, ಬರೀ ಇಲ್ಲಿ ಕೂತ್ಕೊಂಡು ಕರ್ನಾಟಕ ದಿವಾಳಿ ಆಯ್ತು, ಇದಾಯ್ತು, ಅದಾಯ್ತು ಅಂತ ಮಾತಾಡೋದು ಬಿಟ್ರೆ ಅವ್ರು ಬೇರೆ ಏನು ಇದು ಮಾಡ್ತಾರೆ. ಅದರಿಂದ ಅದೇನಾಗ್ತಾ ಇದೆ, ಅದು ಅವರೇ ಆ ಕ್ವಶನ್ ಅವರೇ ಹಾಕೊಬೇಕಾಗುತ್ತೆ. ಯಾರೋ ಅವ್ರಿಗೆ ಹಾಕೊಬೇಕಾಗುತ್ತೆ. ಮೊನ್ನೆ ಬಿಹಾರ ಎಲೆಕ್ಷನ್ ನಡೀತು. ಎಲೆಕ್ಷನ್ ನಡೆಯಕ್ಕೆ ಮುಂಚೆ ಏನ್ ಮಾಡಿದ್ರು, ಒಂದು ಮಹಿಳೆಗೆ 10,000 ದುಡ್ಡು ಹಾಕಿದ್ರು. ಇವ್ರಿಗೆ ಏನ್ ಗೊತ್ತು, ನಾವೆಲ್ಲಿ ಸೋಲ್ತೀವಿ, ನಮ್ಮ ಬಂಡವಾಳ ಏನು ಅನ್ನೋದು ಗೊತ್ತಾಗ್ತಾ ಇದ್ದಂಗೆ ಏನ್ ಮಾಡ್ತಾರೆ ಇವರು, ಅಲ್ಲಿ 10,000 ದುಡ್ಡು ಕೊಡೋದು, ಇಲ್ಲಾಂದ್ರೆ ಅಲ್ಲಿನ ಜಾತಿಯ ಜನಾಂಗದವ್ರಿಗೆ ಈ ತರದ್ದೇನೋ ಒಂದು ಮಾಡ್ತೀವಿ, ಆ ತರದ್ದೊಂದು ಏನೋ ಒಂದು ಮಾಡ್ತೀವಿ, ಈ ತರದ್ದೇ ಮಾಡ್ಕೊಂಡ್ಬಂದು ಇವರು ಪಕ್ಷ ಗೆಲ್ಲೋದು. ಇಲ್ಲ ಅಂದ್ರೆ ಒಂದು 5,000 ಕಮ್ಮಿ ಇದ್ರೆ ಆ MLA-ಗಳಿಗೆ ಏನೇನ್ ಬೇಕೋ ಅದನ್ನ ಅವ್ರನ್ನ ತಲೆ ಕೆಡಿಸಿ ಅವ್ರಿಗೆ ಏನೇನು ಆಮೇಶ್ಗಳು ನೋಡ್ಬೇಕು ಎಲ್ಲ ಕೊಟ್ಟು ಪಕ್ಷ ನಡೆಸ್ಕೊಳೋದು. ಈಗ ಗೋವಾಲ್ ನಡೀತು, ಸುಮಾರು ಕಡೆ ನಡೆದಿದೆ. ಇವ್ರು ಫುಲ್ ಫ್ಲೆಡ್ಜ್ ಎಲ್ಲೂ ಫುಲ್ ಆಗಿ ಬಂದಿದ್ರು. ಏನ್ ಹೇಳಿದ್ರು, ಏನು ಭಾರತ ಫುಲ್ ನಾವು BJP ಅಂತ ಇದು ಮಾಡಿದ್ರು, ಘೋಷಣೆ ಇದು ಮಾಡಿದ್ರು. ಎಲ್ಲಿ ಮಾಡಿದ್ದಾರೆ ಫುಲ್ ಫ್ಲೆಡ್ಜ್? ಇವರೆಲ್ಲ ಸ್ಟೇಟಲ್ಲೂ ಬಂದಿದಾರ? ಒಂದ್ ಕಡೆ 10 ಕಮ್ಮಿ, ಒಂದ್ ಕಡೆ 5 ಕಮ್ಮಿ, ಒಂದ್ ಕಡೆ 15 ಕಮ್ಮಿ. ಅದನ್ನೆಲ್ಲ ಸೇರಿಸ್ಕೊಂಡು ಇವರು ಬಾವುಟ ಹಾರಿಸಿ ಆಮೇಲೆ ನಮ್ಮ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂತ ಆಮೇಲೆ ಹೇಳ್ಕೊಂಡು, ಅದಕ್ಕೆ ಮುಂಚೆ ಹೇಳ್ಬೇಕು ತಾನೆ ಸರ್ಕಾರ. ಇವರು ಇದು ರಚಿಸೋಕ್ ಮುಂಚೆ ಇರ್ಬೇಕು ಈ ಮಾತು. ಬೇರೆ ಪಾರ್ಟಿಯವ್ರನ್ನೆಲ್ಲ ಕೊಂಡ್ಕೊಂಡ್ಬಿಟ್ಟು ಅವ್ರ ಎಲೆಕ್ಷನ್ ನಾವೇ ಮಾಡ್ತೀವಿ, ತಿರ್ಗಾ ನಿಮ್ಗೆ ಎಲ್ಲ ಖರ್ಚಿಕ್ಕಿ ನಾವೇ ಮಾಡ್ತೀವಿ ಅಂತ ಇವರೇ ಮಾಡಿ ತಿರ್ಗಾ ಇದು ಮಾಡೋದು ಎಷ್ಟು ಸರಿ ಅಂತ ನಮ್ಗಂತೂ ಅರ್ಥ ಆಗಲ್ಲ ಸರ್. ಈಗ GBAದು ಸಾಹೇಬರು ಮಾಡಿದ್ದಾರೆ, ಸಾಹೇಬ್ರ ಜವಾಬ್ದಾರಿ ಇರುತ್ತೆ. ಯಾವುದೇ ಪಾರ್ಟಿಯ ಕಾರ್ಯಕರ್ತರಾಗ್ಲಿ ನಾಯಕರಾಗ್ಲಿ ಅವ್ರಿರುತ್ತೆ. ತಮ್ಗಲ್ಲ, ಇಡೀ ಭಾರತಕ್ಕೆ ಗೊತ್ತಿದ್ದಂಗೆ ಅವರು ನಮ್ಮ ರಾಷ್ಟ್ರೀಯ ನಾಯಕರು ಯಾರು, DK ಸಾಹೇಬರು. ಅವ್ರಿಗೇನು ಒಂದು ನಮ್ಮ ಹೈಕಮಾಂಡ್ ಅಥವಾ ಇಲ್ಲಿ ರಾಜ್ಯ ಕಮಿಟಿಗಳಲ್ಲಿ ನಮ್ಮ ಸಚಿವ ಸಂಪುಟ ಸಭೆಯಲ್ಲಿ ಏನ್ ಡಿಸೈಡ್ ಮಾಡಿ ನೀವೇ ಮಾಡ್ಬೇಕು ಅಂತ ಇದು ಮಾಡಿದ್ದಾರೆ. ಇವಾಗ ಅದು ಅಲ್ದಿರ ಅವರೇ ನಮ್ಮ ಬೆಂಗಳೂರು ಇದಲ್ವಾ, ಅವ್ರು ಸ್ಟ್ಯಾಂಡ್ ತಗೊಂಡೇಬೇಕಲ್ಲ ಸರ್. ಇವಾಗ ಏನ್ ಮಾಡ್ತಾರೆ, ಇವ್ರು ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ, ಇವ್ರಿಗೆ ಹಾಕಿಲ್ಲ ಆಗಿರುತ್ತೆ. ಅದಕ್ಕೆ ಅವ್ರಿಗೆ ಎಷ್ಟು ಅವ್ರ ಶಕ್ತಿ ಮೀರಿ ಎಷ್ಟು ಮಾಡ್ಬೇಕೋ ಮಾಡ್ಲೇಬೇಕು. ಅದರಲ್ಲೂ ನಮ್ಮ ಸಾಹೇಬ್ರು ಹೇಳಿದ್ರು ಅಂದ್ರೆ ಅದು ಮಾಡೇ ಮಾಡ್ತಾರೆ, ಅದ್ರಲ್ಲಿ ಎರಡೊಂದು ಮಾತಿಲ್ಲ. ಆಮೇಲೆ ಯಲಹಂಕ ಕಾಂಗ್ರೆಸ್ ಅಂತ ತಂದಾಗ ಸರ್, ನಾವು ನೋಡಿದ ಮಟ್ಟಿಗೆ ಇಲ್ಲಿವರೆಗೂ ಇಷ್ಟರ ಮಟ್ಟಿಗೆ ಒಗ್ಗಟ್ಟನ್ನ ನಾವೆಲ್ಲೂ ನೋಡಿರಲಿಲ್ಲ.
ಎಲ್ಲವೆಲ್ಲ ಕಟ್ಟಾಗಿ ಕಾರ್ಯಕ್ರಮಗಳು ನಡೀತಾ ಇತ್ತು. ಎಲ್ಲ ಕೇಶವರಾಜಣ್ಣನವರ ಬರ್ತ್ಡೇ ಕಾರ್ಯಕ್ರಮ ಯಲಹಂಕ ಕಾಂಗ್ರೆಸ್ ಅನ್ನು ಮತ್ತೆ ಒಗ್ಗೂಡಿಸ್ತಿಲ್ಲ. ಈಗ ನೀವು ಹೇಳ್ತಾ ಕರೆಕ್ಟ್. ಸ್ಟಾರ್ಟಿಂಗ್ ನಮ್ಮ ಎಲೆಕ್ಷನ್ ಆದ್ಮೇಲೆ 2023 ಈಚೆ ಸ್ವಲ್ಪ ಗೊಂದಲ ಇತ್ತು. ಅದೇನು ಮಾಡಕ್ಕಲ್ಲ, ಎಲ್ಲ ಪಾರ್ಟಿಲೂ ಇದ್ದೇ ಇರುತ್ತೆ. ಮನೆಯಲ್ಲಿ ಒಬ್ಬ ಯಜಮಾನ ಕರೆಕ್ಟ್ ಆಗಿದ್ರೆ ಅದೇನಾಗುತ್ತೆ, ಅದು ಬೇರೆ ತರ ಹೋಗುತ್ತೆ. ಇಲ್ಲೇನಾಗುತ್ತೆ, ಹಿಂದೆ ನಿಂತಿರೋರ ಮುಂದೆ ನಿಂತಿರೋರ ಈ ತರ ನಾನು ಈ ಆಕಾಂಕ್ಷಿ ನನಗೆ ಕೊಡ್ಲೇಬೇಕು, ಈ ತರದ್ದೆಲ್ಲ ಗೊಂದಲಗಳು ಬಂದಾಗ ಏನಾಗುತ್ತೆ, ಒಬ್ರು ಸ್ವಲ್ಪ ಹಿಡ್ತಾ ತಗೊಳೋದಕ್ಕೆ ಕಷ್ಟ ಆಗುತ್ತೆ. ಇವಾಗ ನಾನು ನಾಯಕನಾಗಬೇಕು ಅಂತ ಹೊರಟ್ರೆ ಜನ ನಾನು ಗುಡ್ಡೆ ಹಾಕೊಂಡು ಬರ್ಬೇಕು ತಾನೇ. ಒಬ್ಬ ನಾಯಕನಾದ ಮೇಲೆ ಜನ ಅವನ ನಾಯಕನ ಮಾಡಿ ಕರ್ಕೊಂಡು ಹೋಗ್ತಾರೆ. ಅರ್ಥ ಆಯ್ತಾ? ಇಲ್ಲೇ ಮೊದ್ಲು ಈಗ ನಮ್ಮ ಕಾಂಗ್ರೆಸ್ ನಾವು 2004ರಲ್ಲಿ ಕಾಂಗ್ರೆಸ್ ಬಂದಾಗ ಪ್ರಸನ್ನ ಕುಮಾರ್ ಅವ್ರು ನಾವು ಎಲೆಕ್ಷನ್ ಮಾಡಿದಾಗ ನಮ್ಮ ಕಾಂಗ್ರೆಸ್ ಇಲ್ಲಿ ಫುಲ್ ಫ್ಲೆಡ್ಜ್ ಕಾಂಗ್ರೆಸ್, ನಾಳೆ ಕಾಂಗ್ರೆಸ್ ಅಲ್ಲಿ ಸೇರ್ಕೊಂಡವರು. ಏನ್ ಮಾಡೋದು, ಅದು ಅದೃಷ್ಟವಶ ಆದ್ಮೇಲೆ ಸ್ವಲ್ಪ ಚೇಂಜಸ್ ಆಯ್ತು. ನಮ್ಮ ನಾಯಕರ ಕೊರತೆ, ನಮ್ಮ ಚಂದ್ರಪ್ಪನವರು ಇದ್ರು, ಹಂಗೆ ತದನಂತರ ಬೇರೆ ಪಾರ್ಟಿಗೆ ಹೋದ್ರು, ಸ್ವಲ್ಪ ವೇರಿಯೇಷನ್ ಆಯ್ತು. ಇನ್ನು ಮುಂದೆ ಆತರ ಆಗಲ್ಲ. ಇವಾಗಿನ ನಾಯಕರು ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಎಲ್ಲಾ ನಾಯಕರು ಎಲ್ಲ ಒಗ್ಗೂಡಿ ನೀವೇ ನೋಡ್ತಾ ಇದ್ದೀರಾ, ಎಲ್ಲಾ ಮೀಟಿಂಗ್ ಆಗ್ಲಿ ಪ್ರೋಗ್ರಾಮ್ಗಳಾಗ್ಲಿ ಪ್ರತಿಯೊಂದ್ರಲ್ಲೂ ಎಲ್ಲ ಜೊತೆಲೇ ಇದಾರೆ, ಜೊತೆಯಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಈಗ ಗ್ಯಾರಂಟಿ ಯೋಜನೆಗಳದ್ದು ಮಹಿಳೆಯರಿಗೆ ಕೊಡಬೇಕು, ಪುರುಷರಿಗೆ ಬೇಡ ಅಂತ ಇದು ಮಾಡಿ ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ಗಳಾಗಲಿ ಇಬ್ಬರಿಗೆ ಅವ್ರಿಗಾಗಿದೆ. ಇದೇ ತರ ಬೇರೆ ಬೇರೆ ಪೋಸ್ಟಿಂಗ್ಸ್ಗಳು ಹಂಚಿಕೆ ಆಗ್ತಾನೆ ಇದೆ, ಆಗ್ತಿರ ಏನಿಲ್ಲ. ನಮ್ಮ ಕೇಶವರಾಜಣ್ಣವರು ಏನು ಸುಮ್ಮನೆ ಇಲ್ಲ. ಅವ್ರ ಕೈಯಲ್ಲಿ ಎಷ್ಟು ಒಬ್ಬ ಡಿಫಿಟ್ ಕ್ಯಾಂಡಿಡೇಟ್ ಎಷ್ಟು ಅವ್ರ ಶಕ್ತಿ ಕೆಲಸ ಮಾಡೋಕ್ಕಾಗುತ್ತೆ ಅಷ್ಟು ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಕ್ಯಾಂಡಿಡೇಟ್ಗಳು ನಮ್ಮ 7 ವಾರ್ಡಲ್ಲೂ ಫಿಲ್ ಆಗಿದ್ದಾರೆ. ನನಗೆ ಬೇಕು ಅಂತ ಕೇಳ, ಅದು ಇಬ್ಬಿಬ್ರು 3 ಈ ತರ ಇದ್ದಾರೆ. ಅದ್ರ ಕ್ಯಾಟಗರಿ ಬರ್ಬೇಕಲ್ಲ, ಕ್ಯಾಟಗರಿ ಬಂದ್ಮೇಲೆ ಯಾರಲ್ಲಿ ಸಫಲ ಆಗಬೇಕು ಅನ್ನೋದೊಂದು. ಅದು ಬಿಟ್ಟು ಈ ನ್ಯೂ ಟೌನ್ ಭಾಗ ಅಲ್ಲಿ ಇಲ್ಲಿ ಬಿಜೆಪಿ ಪಾರ್ಟಿಯಿಂದ ನನಗೆ ಕೊಡ್ರಿ ಅಂತ 2-3 ಆಗ್ಲೇ ನಮ್ಮ ಕೇಶವರಾಜಣ್ಣ ಅರ್ಜಿ ಹಾಕೊಂಡವ್ರೆ. ಅದು ಸತ್ಯ, ಅದು ಸುಳ್ಳಂತೂ ಹೇಳ್ತಾರೆ. ನಾವು ಸುಳ್ಳು ಹೇಳಿ ರಾಜಕೀಯ ಮಾಡೋದೇ ಇಲ್ಲ ಸರ್. ಏನಿದ್ರೆ ಮಾಡ್ತೀವಿ, ನಮ್ಮ ಕೈಯಲ್ಲಾದ್ರೆ ಮಾಡ್ತೀವಿ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ, ಅಂತ ಹೋಗಲ್ಲ. ಅರ್ಥಾಯ್ತಾ? ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ತೀವಿ. 2-3 ಅರ್ಜಿ ಹಾಕೊಂಡಿದ್ದಾರೆ ಕೇಶವಣ್ಣ ಪರ್ಸನಲ್ ಆಗಿ ಅವ್ರ ಹತ್ರ ಮಾತಾಡಿದ್ದಾರೆ. ಅಲ್ಲಿ ಅವ್ರಿಗೆ ಆಗ್ಲಿಲ್ಲ ಅಂದಿದ್ದ ಪಕ್ಷದಲ್ಲಿ, ಹಣ ನೀವು ಕೊಡ್ರಿ, ನಮ್ಗೆ ಬೇಕೇ ಬೇಕು, ನಾವು ಯಾರನ್ನ ನಿಂತ್ಕೊಂಡ್ಲಿ, ನಮ್ಮ ಬಿಜೆಪಿ ಯಾರನ್ನ ನಿಂತ್ಕೊಂಡ್ಲಿ, ನಾವು ಸೇರ್ಪಡೆಯಾಗಿ ನಾವು ಇಲ್ಲಿ ಸ್ಪರ್ಧಿಸ್ತೀವಿ, ಯಾವುದೇ ಕಾರಣಕ್ಕೂ ಇದಕ್ಕೆ ಹೋಗಲ್ಲ ಅಂತ ಹೇಳಿರೋದು. ಇದು ಸತ್ಯವಾದ ಮಾತು ಸರ್. ಆಮೇಲೆ ಕೊನೆ ಪ್ರಶ್ನೆ, ನೇರವಾದ ಪ್ರಶ್ನೆ, ತಾವು GPA ಆಕಾಂಕ್ಷಿ? ಹೌದು, ನಾನು ಆಕಾಂಕ್ಷಿ.